ಹೋಮ್ವರ್ಕ್ ಮಾಡ್ಕೊಳ್ಳೋಣ. ನಾನು ಮಾಡಿದ್ದೀನಪ್ಪ, ನಾನು ಕಂಪ್ಯೂಟರ್ ಹಾಕ್ತೀನಿ, ಬೇಗ ಬೇಗ ಮಾಡ್ಕೊಂಡು ಮಾತಾಡಿದ್ರೆ ಗೊತ್ತಾಗೋದಿಲ್ಲ. ಪ್ಲೀಸ್ ಮೇಕ್ ವಾಯ್ಸ್. ಒಮ್ಮೆ ಸಂಜಯ್ನ ತಂದೆ ಮಗನ ಮೊಬೈಲ್ ಅನ್ನು ತೆಗೆದುಕೊಂಡು ಅವರು ನೋಡಿರುವಂತಹ ಎಲ್ಲಾ ಚಿತ್ರಗಳನ್ನ ಗ್ಯಾಲರಿಯಲ್ಲಿ ಹುಡುಕಿದ್ರು. ಅಂದ್ರೆ ನೋಡುವಾಗ ಹಾಗೆ ಕಾಣಿಸ್ತೀವಿ, ಏನ್ ನೋಡ್ತಿದ್ದಾನೆ ನನ್ನ ಮಗ ಅನ್ನೋದನ್ನ ತಗೊಂಡು ನೋಡಿ ಗಾಬರಿ ಆಯ್ತು ತಂದೆ. ಆ ತಂದೆ ಪರಿಸ್ಥಿತಿ ನೋಡಿ. ಮೊಬೈಲ್ ಇಂದ ನಾವು ಒಳ್ಳೇದಾಗ್ಲಿ ಅಂತ ಮೊಬೈಲ್ ಕೊಡ್ಸಿದ್ವಿ, ಏನೆಲ್ಲ ಅನಾಹುತ ಆಗ್ತಾ ಇದೆ ಗೊತ್ತಾ ನಿಮ್ಗೆ? ನೀವು ನಿಮ್ಮ ಮಕ್ಕಳುಗಳಿಗೆ ಮೊಬೈಲ್ ಕೊಡ್ಸಿದ್ದೀರಲ್ವಾ? ಕೊರೋನಾ ಸಮಯದಲ್ಲಿ ಶಾಲೆ ನಡೀತಾ ಇಲ್ಲ ಅಂತೇಳಿ ಎಲ್ಲರ ಕೈಗೂ ಹಸುಗಳನ್ನ ಮಾರಿ ಮೊಬೈಲ್ನ ಕೊಡ್ಸಿದ್ವಿ, ಸಾಲ ಮಾಡಿ ಮೊಬೈಲ್ನ ಕೊಡ್ಸಿದ್ವಿ. ಆದ್ರಿಂದ ಮಕ್ಕಳುಗಳು ಒಳ್ಳೇದಕ್ಕೆ ಬಳಸ್ತಾ ಇಲ್ಲ. ನಂಬಬೇಡಿ ನಿಮ್ಮ ಮಕ್ಕಳನ್ನ, ನೀವು ಹಿಂದೆ ಇರ್ಬೇಕಾಗತ್ತೆ. ಇಲ್ಲಿ ನೋಡಿ ನನ್ನ ಮಗನ ಪರಿಸ್ಥಿತಿನ. ಸಂಜಯ್ ಅಪ್ಪ, ಏನಪ್ಪ ಊಟ ಮಾಡ್ದಪ್ಪ? ಹೋಗಿದ್ದೆ ಇವತ್ತು? ನಾನು ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲ್ ಆದ್ಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿದೆ, ಆಟ ಆಡಿದೆ ಫ್ರೆಂಡ್ಸ್ ಜೊತೆಲಿ. ಹೌದಾ? ನಾನು ಅಲ್ಲಿ ಪಾರ್ಕ್ ಹತ್ರ ಇದ್ದು ನೋಡ್ನಲ್ಲ ನಿಮ್ಮ ಟೀಮು. ನಿಜ ವಿಶ್ವ, ಮೇನಕ, ಅದು ನಮ್ಮ ಮಿಸ್ಸು ಪಾಠ ಮಾಡಿ ಏನೋ ಎಲೆಗಳೆಲ್ಲ ತಗೊಂಡ್ ಬನ್ನಿ, ಆಕಾರ ಇದೆ ಎಲೆಗಳು, ಈ ಎಲೆ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಎಷ್ಟು ನಿಜವಾಗಿ ಹೇಳ್ತಾ ಇದ್ರು ನಮ್ಮ ಮಕ್ಕಳು. ಅಲ್ಲ ಕಣೋ, ನಾನು ನಿನ್ನಿಂದ ನಿಂತ್ಕೊಂಡು ನೋಡೋದಲ್ವೋ ಎಂತೆಂತ ಮೊಬೈಲ್ ಅಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಪ್ಪ ಮಿಸ್ಸು. ಆ ತರ ಹೋಮ್ವರ್ಕ್ ಕೊಡ್ತಾರ ಮಿಸ್ಸು? ಹೋಮ್ವರ್ಕ್ ಕೊಟ್ಟಿದ್ದು ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಹೋಮ್ವರ್ಕ್ ಮಾಡ್ತಾರೆ. ಅಲ್ಲ ಕಣೋ, ನಿಮ್ಮ ಅಮ್ಮನ್ ಕೇಳಿದ್ರೆ ಹೇಳ್ತಿದ್ಲಲ್ಲೋ, ಎಷ್ಟೊಂದು ಬುಕ್ಗಳು ಇಟ್ಕೊಂಡಿದ್ದಾಳೆ, ಎಲ್ಲ ಹೇಳ್ತಾ ಇದ್ರು, ತೋರಿಸ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು. ಅದ್ ಬಿಟ್ಟು ಅಮ್ಮ ಅಡಿಗೆ ಮಾಡ್ತಾ ಇದ್ರಪ್ಪ, ಅಮ್ಮ ಅಡಿಗೆ ಮಾಡ್ತಾ ಇದ್ರು. ಅದಕ್ಕೆ ನನ್ನ ಫ್ರೆಂಡ್ಸ್ ನೀನ್ ಸ್ಕೂಲ್ಗೆ ಹೋಗೋ, ನಾನು ಇಲ್ಲಿ ಬರ್ತೀನಿ ನಿಮ್ಮ ಶಾಲೆಗೆ, ನಿನ್ ಬಗ್ಗೆನೇ ಮಾತಾಡ್ತೀನಿ ಆಯ್ತಾ? ಸರಿಯಪ್ಪ. ಸಂಜಯನ ತಂದೆ ಆ ಶಾಲೆಯ ಪ್ರಾಂಶುಪಾಲರನ್ನ ಭೇಟಿಯಾಗಿ ಅವರೊಡನೆ ನಡೆಸುವ ಸಂವಾದ. ನಮಸ್ಕಾರ ಪ್ರಿನ್ಸಿಪಾಲ್ ಸಾಹೇಬ್ರಿಗೆ. ಓ, ನೀವು? ನಾನು ಸಂಜಯ್ ಅವ್ರ ತಂದೆ. ಓ, ನಮಸ್ಕಾರ. ಚೆನ್ನಾಗಿದ್ದೀರಾ? ಸರ್ ನೀವು ಚೆನ್ನಾಗಿದ್ದೀರಾ? ಓ, yes. ಶಾಲೆಯ ಚಟುವಟಿಕೆಗಳು ಹೇಗೆ ನಡೀತಾ ಇದೆ? ಏನೋ ತಪ್ಪು ಮಟ್ಟಿಗೆ ನಡೀತದೆ ಸದ್ಯ. ನಮ್ಗಂತೂ ಭಾರಿ ಖುಷಿ ಆಯ್ತು. ಈ ಕೊರೋನಾ ಬಂದ್ಬಿಡ್ತು ನೋಡ್ರಿ, ಮಕ್ಕಳೇ ಇಲ್ಲ, ಸ್ಕೂಲ್ ಎಲ್ಲ ಒಳ್ಳೆ ದೇವಾಲಯ, ದೇವರಿಲ್ದಿರೋ ದೇವಾಲಯ ಆಗ್ಬಿಟ್ಟಿತ್ತು. ಮಕ್ಳು ಬಂದ್ರಲ್ಲ, ಭಾರಿ ಖುಷಿ ಆಗೋಯ್ತು. ಬರೀ ಖಾಲಿ ಕೋಣೆಗೆ ನಮ್ಮ ಹತ್ರ ಫೀಸ್ ಇಸ್ಕೊತಿದ್ರಲ್ಲ, ನಮ್ಗ ಆ ತಲೆನೋವು ತಪ್ಪು ಬಿಡ್ರಪ್ಪ. ನಮ್ಮ ಮಕ್ಳು ನಿಮ್ ಸ್ಕೂಲ್ ಕಳ್ಸ್ಬಿಟ್ಟು ನಿಮ್ದೇಗಿರೋಣ ಅಂತ ನಾವು ಯೋಚನೆ ಮಾಡಿದ್ವಿ. ನೋಡಿ, ನಾವು ಮಕ್ಕಳು ಕೊರೋನಾ ಟೈಮಲ್ಲಿ ಹಿಂದುಳಿದಿದ್ದಾರೆ ಅಂತ ಒಳ್ಳೆ ಬೇರೆ ಪಠ್ಯ ಪುಸ್ತಕನೇ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯವರು. ಹೌದಾ? ತುಂಬಾ ಚೆನ್ನಾಗಿದೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ವಿ. ನಿಜವಾಗ್ಲೂ ಚೆನ್ನಾಗಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತೀರಾ? ಭಾರಿ ಎಂಥೂಸಿಯಾಸ್ಟಿಕ್. ಹಾಗಾದ್ರೆ ಪ್ರಿನ್ಸಿಪಲ್ ಸಾಹೇಬ್ರೆ, ಮಾತು ಕೇಳೋಕು ಅಂತ ಹೇಳಿ
ಮಾಡೋದು ನಿಲ್ಸಿ ಅಂತ ಹೇಳಿದಿರೋ ಇಲ್ವಾ? ನಾವಿವಾಗ ಹೇಳಿದ್ದೀವಿ ಮೊಬೈಲ್ ನೋಡ್ಲೇಬೇಡಿ ಮಕ್ಕಳೇ, ನಾವೇನಿದ್ರು ಆ ಟೈಮಲ್ಲಿ ಬೇಕಾದ್ರೆ ನಾವೇ ಪಾಠ ಮಾಡಿಸ್ತಾ ಇದ್ದೀವಿ. ಆದ್ರಿಂದ ಮೊಬೈಲ್ ಬಳಕೆ ಮಾಡಬೇಡಿ ಅಂತ ಹೇಳಿದ್ವಿ. ಅಯ್ಯೋ, ನೀವು ತಿಳ್ಕೊಂಡಿರೋ ತಪ್ಪು. ಹಾ. ನಮ್ ಕೈಲೂ ಆಗ್ತಾ ಇಲ್ಲ, ನಿಮ್ ಕೈಲೂ ಆಗ್ತಾ ಇಲ್ಲ. ಮಕ್ಕಳು ನಮ್ ಕಣ್ಣಿಗೆ ನಿಮ್ ಕಣ್ಣಿಗೆ ಮಣ್ಣೆರ್ಚಿ ಮೂಲೆಗಳಲ್ಲಿ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಮೊಬೈಲ್ ಬಳಸ್ಕೊಂಡು ಅವ್ರು ಎಷ್ಟು ಕೆಟ್ಟ ಕೆರೆ ಇದ್ದಾರೆ ಅನ್ನೋದು ನನಗೆ ನೋಡಿ. ಅಯ್ಯೋ ಹೌದಾ? ಇಲ್ಲಿ ನೋಡಿ ನನ್ನ ಮಗನ ಮೊಬೈಲ್ನ ಅವನು ನಿದ್ರೆ ಮಾಡಿದ್ದ ಇದ್ದಾನೆ ಅಂತ ತಿಳ್ಕೊಂಡು ಮೊಬೈಲ್ನ ತಗೊಂಡೆ. ಹಾಗೆ ನೋಡಿದೆ, ನಾನೇ ಕೊಡ್ಸಿರೋದು ಮೊಬೈಲ್ 25,000 ಕಂಡ್ರಿ. ಇದಕ್ಕೆ ಕೊಡ್ಸಿದ್ದೀನಿ ನೋಡಿ ಯಾವ ರೀತಿ. ಅಯ್ಯೋ ನೋಡಕ್ಕಾಗಲ್ಲ ರೀ. ಒಬ್ಬನೇ ಅಲ್ಲ, ಒಂದು ಟೀಮ್ ಏನಿದೆ ಇದ್ರಲ್ಲಿ. ಹಿಂದೆ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಸೇರ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾರೆ. ನೋಡಿ, ವಾರ್ನಿಂಗು, ನಿಮ್ ಶಾಲೆ ಒಳ್ಳೆ ಹೆಸರು ಬರ್ಬೇಕು, ಸಮಾಜದಲ್ಲಿ ಒಳ್ಳೆ ಮಕ್ಕಳು ಇರ್ಬೇಕು, ಉತ್ತಮ ನಾಡನ್ನ ನಿರ್ಮಾಣ ಮಾಡ್ಬೇಕಾದ್ರೆ ನಾವು ನೀವು ಸೇರಿ ಮಾಡ್ಬೇಕು ಈ ಕೆಲಸನ. ನಿಮ್ ಶಾಲೆ ಒಳ್ಳೆ ಹೆಸರಿದೆ ಅಂತ ನಾನು ಇಲ್ಲಿ ಸೇರ್ಸಿದ್ದೀನಿ, ಸುಮ್ನೆ ಸೇರ್ಸಿಲ್ಲ. ಇವತ್ತೇ ಟೀಚರ್ಸ್ ಮೀಟಿಂಗ್ ಕರೀರೆ, ಇವತ್ತೇ ಪೇರೆಂಟ್ಸ್ ಮೀಟಿಂಗ್ ಕರೀರೆ. ಹಾಕುವಾಗ ನಮ್ಮ ಮಕ್ಕಳಿಗೆ ಯಾರು ಗೊತ್ತಾಗದೆ ನೀವು ಇರೋರು ಒಬ್ಬನೇ ಮಕ್ಕಳು ನಾಳೆ ಇಷ್ಟೊತ್ತಿಗೆ ಬರ್ತೀನಿ. ದಯಮಾಡಿ ನಾಳೆ ಎಲ್ಲರೂ 9 ಗಂಟೆಗೆ ಮೆಮೊ ಹಾಕ್ತೀನಿ, ಎಲ್ಲ ಬರ್ತಾರೆ. ಪೋಷಕರ ಜೊತೆ ಫಸ್ಟ್ ಮಾತಾಡ್ತೀನಿ, ಆಮೇಲೆ